ನಮಸ್ಕಾರ ಸ್ನೇಹಿತರೆ. ಕಳೆದ ಒಂದು ವರ್ಷದಲ್ಲಿ ನೀವು ಎಷ್ಟು ಪುಸ್ತಕ ಓದಿದ್ದೀರಿ? ಒಂದು, ಎರಡು ಅಥವಾ ಒಂದು ಇಲ್ವೇ? ನೀವು ಕೇವಲ ಒಬ್ಬರೇ ಅಲ್ಲ. NRS 2019ರ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಪ್ರತಿ ವ್ಯಕ್ತಿ ವರ್ಷಕ್ಕೆ ಸರಾಸರಿ ಅರ್ಧ ಪುಸ್ತಕ ಓದ್ತಾನೆ. ಅರ್ಧ ಪುಸ್ತಕ. ಮತ್ತು ಅದೇ ಸಮಯದಲ್ಲಿ ವಿಶ್ವದ ಟಾಪ್ ಸಿಇಒಗಳು ವರ್ಷಕ್ಕೆ ಸುಮಾರು ಸರಾಸರಿ 60 ಪುಸ್ತಕಗಳನ್ನು ಓದ್ತಾರೆ. ನಾವು ಈಗ ಮಾತನಾಡ್ತಾ ಇರೋದು ಸೇವರ್ಸ್ನ ವಿಧಾನದ 5ನೇ ಅಭ್ಯಾಸ ಆರ್ ಫಾರ್ ರೀಡಿಂಗ್ ನ ಬಗ್ಗೆ. ಓದುವ ಅಭ್ಯಾಸ ನಿಮ್ಮ ಮೆದುಳಿಗೆ ನಿಜವಾಗಿ ಏನ್ ಮಾಡ್ತದೆ, ಅದನ್ನು ವಿಜ್ಞಾನ ಏನು ಹೇಳ್ತದೆ, ಅದನ್ನ ಮೊದಲಿಗೆ ನೋಡೋಣ. ನಿಮ್ಮ ಮೆದುಳು ಒಂದು ಸ್ನಾಯುವಿನ ಹಾಗೆ. ನೀವು ಉಪಯೋಗಿಸಿದಷ್ಟು ಬಲಶಾಲಿಯಾಗ್ತದೆ, ಬಿಟ್ಟರೆ ಅದು ದುರ್ಬಲವಾಗ್ತದೆ. ಓದುವುದು ಅದಕ್ಕೆ ಅತ್ಯುತ್ತಮವಾದಂತಹ ವ್ಯಾಯಾಮ. ಎಮೋರಿ ಯೂನಿವರ್ಸಿಟಿ MRI ಅಧ್ಯಯನದ ಪ್ರಕಾರ ನೀವು ಓದುವಾಗ ಮೆದುಳಿನ 9 ಬೇರೆ ಬೇರೆ ಭಾಗಗಳು ಒಟ್ಟಿಗೆ ಸಕ್ರಿಯವಾಗ್ತವೆ. ನೀವು ಬರೀ ಪದಗಳನ್ನು ಓದುವುದಿಲ್ಲ, ನಿಮ್ಮ ಮೆದುಳು ದೃಶ್ಯಗಳನ್ನು ಕಲ್ಪಿಸಿಕೊಳ್ತದೆ, ಭಾವನೆಯನ್ನು ಅನುಭವಿಸ್ತದೆ, ತರ್ಕವನ್ನ ಮಾಡ್ತದೆ. ಒಟ್ಟಿಗೆ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ನಿಯಮಿತ ಓದುವಿಕೆ ಮೆದುಳಿನ ಹಳೆಯ ಕನೆಕ್ಷನ್ ಅನ್ನ ಬಲಪಡಿಸ್ತದೆ, ಹೊಸ ಕನೆಕ್ಷನ್ ಅನ್ನು ಕೂಡ ನಿರ್ಮಿಸ್ತದೆ. ಸರಳವಾಗಿ ಹೇಳಬೇಕಂದ್ರೆ ಓದುವಷ್ಟು ಮೆದುಳು ಚುರುಕಾಗ್ತದೆ. ಯೂನಿವರ್ಸಿಟಿ ಆಫ್ ಸಸೆಕ್ಸ್ ಒಂದು ಅಧ್ಯಯನ ನಡೆಸಿತು. ಅದರಲ್ಲಿ ಜನರ ಒತ್ತಡವನ್ನ ಅವರು ಅಳೆದ್ರು. ಜನರ ಹೃದಯ ಬಡಿತ, ಮಾಂಸಖಂಡದ ಒತ್ತಡ ಇವೆಲ್ಲವನ್ನ ಅಳೆದ್ರು. ನಂತರ ಅವರಿಗೆ ಕೇವಲ 6 ನಿಮಿಷಗಳ ಕಾಲ ಓದಲಿಕ್ಕೆ ಹೇಳಿದ್ರು. ಫಲಿತಾಂಶ ಏನಾಯ್ತಂದ್ರೆ 68% ಒತ್ತಡ ಕಡಿಮೆ ಆಯಿತು. ಸಂಗೀತ ಕೇಳಿದ್ರೆ 61%, ಚಹಾ ಕುಡಿದ್ರೆ 54%, ಆದ್ರೆ ಓದುವುದು 68%. ಅದೇ 6 ನಿಮಿಷದಲ್ಲಿ. ಅದಕ್ಕೆ ಹೇಳುವುದು ಓದುವ ಅಭ್ಯಾಸ ಒಂದು ಅತ್ಯುತ್ತಮ ಸ್ಟ್ರೆಸ್ ಬಸ್ಟರ್ ಅಂತ. ರಶ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೆಂಟರ್ನ ಅಧ್ಯಯನ ಒಂದು ಹೇಳ್ತದೆ, ಜೀವನದುದ್ದಕ್ಕೂ ಓದುವ ಅಭ್ಯಾಸ ಇದ್ದವರಲ್ಲಿ ಕಾಗ್ನಿಟಿವ್ ಡಿಕ್ಲೈನ್ ಅಂದ್ರೆ ಮೆದುಳಿನ ದುರ್ಬಲತೆ 32% ನಿಧಾನವಾಗಿ ಆಗ್ತದೆ. ವಯಸ್ಸಾದಂತೆ ಮೆದುಳು ಕ್ಷೀಣಿಸುವುದು ಸ್ವಾಭಾವಿಕ, ಆದರೆ ಓದುವ ಅಭ್ಯಾಸ ಆ ಕ್ಷೀಣತೆಯನ್ನ ಮಂದಗೊಳಿಸ್ತಾ ಹೋಗ್ತದೆ. ಅಂದ್ರೆ ಓದುವುದು ನಿಮ್ಮ ಮೆದುಳಿನ ದೀರ್ಘಕಾಲೀನ ಆರೋಗ್ಯಕ್ಕೂ ಕೂಡ ಒಂದು ಉತ್ತಮವಾದಂತಹ ಹೂಡಿಕೆ. ಇನ್ನು ಹೆಚ್ಚಿನವರಿಗೆ ಗೊತ್ತಿಲ್ಲ, ಯೂನಿವರ್ಸಿಟಿ ಆಫ್ ಟೊರೆಂಟೊ ಅಧ್ಯಯನ ಹೇಳ್ತದೆ, ನಿಯಮಿತವಾಗಿ ಓದುವ ಅಭ್ಯಾಸ ಇರುವವರಲ್ಲಿ ಎಂಪಥಿ ಹೆಚ್ಚು. ಎಂಪಥಿ ಅಂದ್ರೆ ಇತರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ. ಓದುವಾಗ ನೀವು ಬೇರೆ ಬೇರೆ ಪಾತ್ರಗಳ ದೃಷ್ಟಿಯಿಂದ ಯೋಚಿಸ್ತೀರಿ, ಅವರ ದೃಷ್ಟಿಯಲ್ಲಿ ನಿಮ್ಮನ್ನ ನೀವು ಇಟ್ಕೊಳ್ತೀರಿ. ಇದು ನಿಮ್ಮ ಸಂಬಂಧಗಳನ್ನು, ಇದು ನಿಮ್ಮ ನಾಯಕತ್ವ ಗುಣವನ್ನ ನೇರವಾಗಿ ಬಲಪಡಿಸ್ತದೆ. ಇದು ಸಾಫ್ಟ್ ಸ್ಕಿಲ್ ಅಲ್ಲ, ಇದು ಮೆದುಳಿನ ಬದಲಾವಣೆ. ಇನ್ನು ರಾತ್ರಿ ಓದುವ ಅಭ್ಯಾಸ. ರಾತ್ರಿ ಮಲಗುವ ಮುನ್ನ ಫೋನ್ ನೋಡ್ತೀರಾ, ಅದು ನಿಮ್ಮ ಮೆದುಳನ್ನ ಅಲರ್ಟ್ ಮಾಡ್ತದೆ, ನಿದ್ರೆ ತಡವಾಗ್ತದೆ. ಅದರ ಬದಲು 10-15 ನಿಮಿಷ ಓದಿ. ಸ್ಲೀಪ್ ಫೌಂಡೇಶನ್ನ ದೃಢಪಡಿಸಿದೆ. ಓದುವುದು ಮೆದುಳನ್ನ ರಿಲ್ಯಾಕ್ಸ್ ಮಾಡ್ತದೆ, ನಿದ್ರೆ ಬೇಗ ಬರ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಕೂಡ ಸುಧಾರಿಸ್ತದೆ. ಅಂದರೆ ಓದುವ ಅಭ್ಯಾಸ ನಿಮ್ಮ ರಾತ್ರಿಯನ್ನ ಕೂಡ ಬದಲಿಸ್ತದೆ. ಇನ್ನೊಂದು ವಿಚಾರ, ಜ್ಞಾನ ಬಡ್ಡಿಯಂತೆ ಬೆಳೀತದೆ. ಒಂದು ಸರಳವಾದಂತಹ ಲೆಕ್ಕವನ್ನು ನೋಡಿ, ದಿನಕ್ಕೆ 20-25 ನಿಮಿಷ ಓದಿದ್ರೆ ವರ್ಷಕ್ಕೆ ಸುಮಾರು 18-20 ಪುಸ್ತಕಗಳನ್ನ ನೀವು ಮುಗಿಸಬಹುದು. 5 ವರ್ಷದಲ್ಲಿ 100 ಪುಸ್ತಕ. ಪ್ರತಿ ಪುಸ್ತಕ ಅಂದ್ರೆ ಒಬ್ಬ ಮನುಷ್ಯ ವರ್ಷಗಳ ಕಾಲ ಕಲಿತದ್ದರ ಸಾರ. ಅವರ ತಪ್ಪುಗಳು ನಿಮ್ಮ ಪಾಠ, ಅವರ ಅನುಭವ ನಿಮ್ಮ ಬಂಡವಾಳ ಆಗ್ಬಹುದು. ಆದ್ರೆ ಹೇಗೆ ಪ್ರಾರಂಭಿಸಬೇಕು? ದೊಡ್ಡ ಗುರಿ ಬೇಡ, ಪ್ರತಿದಿನ 10-20 ನಿಮಿಷ ಮಾತ್ರ ಸಾಕು. ನಿಮ್ಮ ಗುರಿಗೆ ಹತ್ತಿರ ಇರುವಂತಹ ಒಂದು ಪುಸ್ತಕವನ್ನ ಆಯ್ಕೆ ಮಾಡ್ಕೊಳ್ಳಿ. ಅದು ಹಣಕಾಸಾಗಿರ್ಬೋದು, ಆರೋಗ್ಯ, ವ್ಯಕ್ತಿತ್ವ, ನಿಮ್ಮ ವೃತ್ತಿಗೆ ಸಂಬಂಧಿಸಿದ್ದು ಏನಾದ್ರೂ ಆಗ್ಲಿ. ಆಸಕ್ತಿ ಇಲ್ಲದಂತಹ ಪುಸ್ತಕವನ್ನ ಓದಬೇಡಿ. ಮೊದಲು ನಿಮಗೆ ಓದಬೇಕು ಅನಿಸ್ಬೇಕು. ಒಂದೇ ನಿಯಮ, ಪ್ರತಿದಿನ ಚಿಕ್ಕದಾದರೂ ಸರಿ ನಿಲ್ಲಿಸಬೇಡಿ. ಓದುವ ಅಭ್ಯಾಸ ಒಂದೇ ದಿನದಲ್ಲಿ ಬದಲಾವಣೆ ತರೋದಿಲ್ಲ, ಆದರೆ 1 ವರ್ಷದ ನಂತರ ನೀವು ಹಿಂತಿರುಗಿ ನೋಡಿದಾಗ ನಿಮ್ಮ ಆಲೋಚನೆ ಖಂಡಿತವಾಗಿಯೂ ಬದಲಾಗಿರ್ತದೆ, ನಿಮ್ಮ ನಿರ್ಧಾರಗಳು ಬದಲಾಗಿರ್ತವೆ, ನೀವು ಬೇರೆಯೇ ವ್ಯಕ್ತಿಯಾಗಿರ್ತೀರಿ. ಯಾಕಂದ್ರೆ ನೀವು ಇಂದು ಓದುವಂತಹ ಪುಸ್ತಕಗಳು ನಾಳೆ ನೀವಾಗುವ ವ್ಯಕ್ತಿಯನ್ನ ನಿರ್ಮಿಸ್ತವೆ. ಕಲಿಯುವುದನ್ನ ನಿಲ್ಲಿಸಿದ ದಿನ ಬೆಳೆಯುವುದು ಕೂಡ ನಿಂತು ಹೋಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಮಾತನಾಡ್ತೇವೆ ಸೇವರ್ಸ್ನ ಕೊನೆಯ ಅಭ್ಯಾಸದ ಬಗ್ಗೆ, ಎಸ್ ಫಾರ್ ಸ್ಕ್ರೈಬಿಂಗ್. ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.